ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಂಡಿ ಬ್ಲಾಗ್ಸ್. ನಾನಿವತ್ತು ನಿಮಗೆ ಈಸಿಯಾಗಿ ಸಿಹಿಗುಂಬಳಕಾಯಿ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಏನಂತ ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ಅಂದರೆ, ಒಂದು ದೊಡ್ಡ ಬಟ್ಲು ಕುಂಬಳಕಾಯಿ ತುರಿ ತೊಗೊಂಡಿದ್ದೀನಿ. ಕುಂಬಳಕಾಯಿನ ಕ್ಲೀನಾಗಿ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್, 1.5 ಕಪ್ ಸಕ್ಕರೆ, 1 ಕಪ್ ತುಪ್ಪ ಮತ್ತು 1 ಲೋಟ ಹಾಲು ಮತ್ತು 4ರಿಂದ 5 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು. ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳೋಣ. ಸ್ವಲ್ಪ ದಪ್ಪ ತಳದ ಪಾತ್ರೆನೇ ತೊಗೊಳ್ಳಿ. ಈಗ ನಾನು ಇದಕ್ಕೆ ಒಂದು 4 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಕಾಯ್ದ ಮೇಲೆ ಈಗ ನಾವು ತೆಗೆದಿಟ್ಕೊಂಡಿದ್ನಲ್ಲ ಆ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಸ್ವಲ್ಪ ಕ್ಲೀನಾಗಿ ತುಪ್ಪದಲ್ಲಿ ಫ್ರೈ ಆಗಲಿ. ನಾನೀಗ ಇಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ 3 ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಅದ್ರ ಜೊತೆ ಪಿಸ್ತಾನು ಸಹ ಆ್ಯಡ್ ಮಾಡ್ಕೊಬೋದು. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಈಗ ತುಪ್ಪ ಕ್ಲೀನಾಗಿ ಹುರ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನು ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊತೀನಿ. ಈಗ ಫ್ರೈ ಆಗಿದೆ, ಈಗ ತೊಗೊತಾ ಇದ್ದೀನಿ. ಈಗ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ಆಗಲೇ ತುರಿದಿಟ್ಕೊಂಡಿದ್ವಲ್ಲ ಕುಂಬಳಕಾಯಿ, ಅದನ್ನು ಹಾಕ್ಕೊಳ್ಳೋಣ. ಕುಂಬಳಕಾಯಿನ ತುಪ್ಪದಲ್ಲಿ ಕ್ಲೀನಾಗಿ ಹುರ್ಕೊಳ್ಳಿ. ಎಷ್ಟು ಚೆನ್ನಾಗಿ ಹುರಿದು ಅಷ್ಟು ಚೆನ್ನಾಗಿ ಆಗುತ್ತೆ ಅಲ್ವಾ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ನಿಮಗೆ ಹಸಿ ವಾಸನೆ ಹೋಗುತ್ತೆ. ಅಷ್ಟು ತನಕ ಕ್ಲೀನಾಗಿ ಹುರ್ಕೊಳ್ಳಿ. ಇದನ್ನು ತುಪ್ಪದಲ್ಲೇ ಹುರ್ಕೊಳ್ಬೇಕು, ಎಣ್ಣೆಯಾಗಿ ಯೂಸ್ ಮಾಡಲಿಕ್ಕೆ. ಈಗ ಅದನ್ನ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಬಿಡೋಣ. ಊರಿನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗುತ್ತಾ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಅದು ಸ್ವಲ್ಪ ಸಾಫ್ಟು ಸಹ ಆಗುತ್ತೆ ಕುಂಬಳಕಾಯಿ. ಅದು ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಅದಕ್ಕೆ ನೀವೀಗ ಆಗಲೇ ಹಾಲು ತೊಗೊಂಡಿಟ್ಕೊಂಡಿದ್ದೀನ ಆ ಹಾಲನ್ನ ಹಾಕ್ಕೊಳ್ಳೋಣ. ನಾನು ಹಾಲು ಆ್ಯಡ್ ಮಾಡಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕುಂಬಳಕಾಯಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಇವತ್ತು ಒಂದ್ಸತಿ ಟ್ರೈ ಮಾಡಿ ನೋಡಿ. ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಈಗ ನಾನು ಹಾಲು ಹಾಕಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಅಂತ ಬಿಡ್ತೀನಿ. ಹಾಲು ಹಾಕಿ ಕುದಿಯೋಕ್ಕೆ ಬಿಟ್ಟಾಗ ಆವಾಗವಾಗ ಒಂದ್ಸತಿ ಚೆಕ್ ಮಾಡ್ತಾ ಇರಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ಆವಾಗ ಅದನ್ನು ತಿರು ಹಾಕ್ಕೊಂಡು ಚೆಕ್ ಮಾಡ್ತಾ ಇರಿ, ಫ್ರೈ ಆಡ್ಸ್ತಾನೆ ಇರಿ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಕುದಿಯೋಕ್ಕಿದ್ದಾನೆ. ಈಗ ನೋಡಿ ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದ್ಸತಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಆಗಲೇ ಸಕ್ಕರೆ ತೆಗೆದಿಟ್ಕೊಂಡಿದ್ದೀನಿ. 1.5 ಕಪ್ ಸಕ್ಕರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಸಕ್ಕರೆ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಹಾಕಾದ್ಮೇಲೆ ಸ್ವಲ್ಪ ನಿಮಗೆ ನೀರು ಬಿಟ್ಟಂಗೆ ಆಗುತ್ತೆ. ಅದೇನೂ ಆಗೋಲ್ಲ. ಸ್ವಲ್ಪ ಕುದೀತಾ ಅದು ಗಟ್ಟಿ ಆಗ್ತಾ ಬರುತ್ತೆ. ಅದು ತೆಳ್ಳಗಾಗುತ್ತಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಸಕ್ಕರೆ ನೀವು ಹಾಕ್ದಾಗ ಸ್ವಲ್ಪ ತೆಳ್ಳಗಾಗುತ್ತೆ, ಅದಾದಮೇಲೆ ಅದು ಗಟ್ಟಿ ಆಗ್ತಾ ಬರುತ್ತೆ. ನಿಮ್ಗೆ ಎಷ್ಟು ಸ್ವೀಟಿಗೆ ಬೇಕೋ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಕಪ್ ಹಾಕ್ಕೊಂಡಿದ್ದೀನಿ. ನಮಗೆ ಅಷ್ಟು ಸಾಕಾಗುತ್ತೆ. ನೀವು ಬೇಕಾದ್ರೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವೀಟ್ ಜಾಸ್ತಿ ಹಾಕ್ಕೊಬೋದು, ಇಲ್ಲಾಂದರೆ ನೀವು ಕಮ್ಮಿ ಸಹ ಮಾಡ್ಕೊಬೋದು. ಈಗ ಅದನ್ನು ಚೆನ್ನಾಗಿ ಕುದಿಯೋಕ್ಕಿಡೋಣ. ಬಟ್ ಆಗಾಗ ಕೈ ಆಡುತ್ತಾ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಅದು ಚೆನ್ನಾಗಿ ಕುದೀತಾ ಬರ್ತಾ ಇದೆ. ನೀವೇ ನೋಡ್ಬೋದು ಕಲರ್ ಯಾವ ಥರ ಚೇಂಜ್ ಆಗ್ತಿದೆ ಅಂತ. ಕುದೀತಾ ಅದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತಾ ಬರುತ್ತೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕ್ಕಿಡೋಣ. ಒಂದು 5 ನಿಮಿಷದಷ್ಟು ಬಿಡೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಕನ್ಸಿಸ್ಟೆನ್ಸಿನೂ ಸ್ವಲ್ಪ ತಿಕ್ ಆಗ್ತಾ ಬರ್ತಾ ಇದೆ. ಇವಾಗ ಇದನ್ನು ಕೈ ಬಿಡಿದಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಈ ಟೈಮಲ್ಲಿ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಈಗ ನಾನು ಏಲಕ್ಕಿ ಪೌಡರ್ ಮತ್ತು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಆ್ಯಡ್ ಮಾಡಿ ಕ್ಲೀನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡ್ಬೋದು ಆದರೆ ಪಾತ್ರೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಈ ಥರ ಫುಲ್ ಕಂಪ್ಲೀಟ್ ಆಗ್ತಾ ಅದು ಪಾತ್ರೆ ಬಿಟ್ಟು ಬರುತ್ತೆ ಮತ್ತು ತುಪ್ಪ ಎಲ್ಲ ಸೈಡಲ್ಲಿ ರಿಲೀಸ್ ಆಗ್ತಾ ಬರುತ್ತೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಹಲ್ವಾ ರೆಡಿ ಆಗಿದೆ ಅಂತ. ಈಗ ನಾನು ಲಾಸ್ಟಲ್ಲಿ ಇನ್ನೊಂದು 4 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಹಾಕಿದಷ್ಟು ಹಲ್ವಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಕನ್ಸಿಸ್ಟೆನ್ಸಿನೂ ಸ್ವಲ್ಪ ತಿಕ್ ಆಗ್ತಾ ಬರ್ತಾ ಇದೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕ್ಕಿಡೋಣ. ಒಂದು 5 ನಿಮಿಷದಷ್ಟು ಬಿಡೋಣ. ಈಗ ನೋಡಿ ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಕುದೀತಾ ಇದೆ. ನೀವೇ ನೋಡ್ಬೋದು ಕಲರ್ ಯಾವ ಥರ ಚೇಂಜ್ ಆಗ್ತಿದೆ ಅಂತ. ಕುದೀತಾ ಅದು
ಈಗ ಇದನ್ನೇನು ಆಲ್ಮೋಸ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಕುದ್ರೆ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಈಗ ನೋಡ್ಬೋದು ಅದು ಯಾವ ಥರ ಎಲ್ಲ ಪಾತ್ರೆ ಬಿಟ್ಟು ಬರ್ತಿದೆ ಅಂತ. ಈ ಥರ ಒಂದಕ್ಕೊಂದು ಕೂತ್ಕೊಂತಿದೆ ಅಂದರೆ ಹಲ್ವಾ ರೆಡಿ ಆಗಿದೆ ಅಂತ. ಈಗ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಬೋದು. ಈ ಟೈಮಲ್ಲಿ ಕೈ ಬಿಡ್ಲಿಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ತಾ ಹೋಗಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈ ಹಲ್ವಾನ ಫುಲ್ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಿ. ಕನ್ಸಿಸ್ಟೆನ್ಸಿ ನೋಡ್ಬೋದು, ಆಗಲೇ ಆಲ್ಮೋಸ್ಟ್ ಆಗಿದೆ ನನಗೆ. ಈಗ ಆಫ್ ಮಾಡ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ವಾ ಯಾವ ಥರ ಬಂದಿದೆ ಅಂತ. ಪಾತ್ರೆ ಬಿಸಿ ಬರ್ತಿದೆ, ಇನ್ನೂ ತಳನೂ ಇದ್ದಿಲ್ಲ, ಏನೂ ಇಲ್ಲ, ಮತ್ತು ತುಪ್ಪ ಸಹ ರಿಲೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿದ್ರೆ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಈಗ ನೋಡಿದ್ರಲ್ಲ ಯಾವ ಥರ ಆಯಿತು ಕುಂಬಳಕಾಯಿ ಹಲ್ವಾ ಅಂತ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಸಹ ಟ್ರೈ ಮಾಡಿ, ತುಂಬ ಈಸಿಯಾಗಿದೆ ಮತ್ತು ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗುತ್ತೆ. ಈಗ ಹೆಂಗೂ ದಸರಾ ರಜೆ ಬರ್ತಿದೆ, ಮನೆಯಲ್ಲಿ ಮಾಡಿಕೊಡಿ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.